ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸಿದ್ಧಾರ್ಥ್ ಲಾ ಕಾಲೇಜ್ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. ಡಿ.ಕೆ. ಶಿವಕುಮಾರ್ ಅವ್ರದ್ದು ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. ಮಧು ಬಂಗಾರಪ್ಪ ಅವ್ರದ್ದು ಶರಾವತಿ ಡೆಂಟಲ್ ಕಾಲೇಜ್ ಮತ್ತು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಡೆಂಟಲ್ ಕಾಲೇಜ್ ಮತ್ತು ಮೆಡಿಕಲ್ ಕಾಲೇಜ್ ಮತ್ತು ಬಾಪೂಜಿ ವಿದ್ಯಾಸಂಸ್ಥೆ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. ಈಶ್ವರ್ ಖಂಡ್ರೆ ಅವ್ರದ್ದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. ಸತೀಶ್ ಜಾರಕಿಹೊಳಿ ಅವ್ರದ್ದು ನಾಯಕ ಸ್ಟೂಡೆಂಟ್ ಫೆಡರೇಷನ್ ಶಿಕ್ಷಣ ಸಂಸ್ಥೆ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. ಎಚ್.ಕೆ. ಪಾಟೀಲ್ ಅವ್ರದ್ದು ಹುಲ್ಕೋಟೆ ಶಿಕ್ಷಣ ಸಂಸ್ಥೆ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. ಎಂ.ಬಿ. ಪಾಟೀಲ್ ಅವ್ರದ್ದು BLED ಶಿಕ್ಷಣ ಸಂಸ್ಥೆ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. B.Y. ರಾಘವೇಂದ್ರ ಅವರದ್ದು ಮೈತ್ರಿ ನರ್ಸಿಂಗ್ ಕಾಲೇಜ್ ಮತ್ತು ಕುಮುದಿತ್ತಿ ಶಿಕ್ಷಣ ಸಂಸ್ಥೆ ಮತ್ತು PA ಕಾಲೇಜ್ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. G.M. ಸಿದ್ದೇಶ್ವರ ಅವರದ್ದು GMIT ಕಾಲೇಜ್ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. B.C. ಪಾಟೀಲ್ ಅವರದ್ದು ಕೌರವ ಶಿಕ್ಷಣ ಸಂಸ್ಥೆ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. ಡಾಕ್ಟರ್ ಕೆ ಸುಧಾಕರ್ ಅವರದ್ದು ಶಾಂತ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. ಮುರುಗೇಶ್ ನಿರಾಣಿ ಅವ್ರದ್ದು ನಿರಾಣಿ ಶಿಕ್ಷಣ ಸಂಸ್ಥೆ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. KS ಈಶ್ವರಪ್ಪ ಅವ್ರದ್ದು ಈಶ್ವರಪ್ಪ ಪೇಸ್ ಕಾಲೇಜ್ ಇದೆ, ಆದರೆ ಅಲ್ಲಿ ಫೀಸ್ ಕಟ್ಟಬೇಕು. ಇವರೆಲ್ಲ ಸೇರಿ ನಮ್ ಸರ್ಕಾರಿ ಶಾಲೆನ ರಕ್ಷಣೆ ಮಾಡ್ತಾರೇನ್ರಿ? ಫ್ರೀ ಎಜುಕೇಶನ್ ಕೊಡ್ತಾರೇನ್ರಿ? ಫ್ರೀ ಎಜುಕೇಶನ್ ಕೊಟ್ಬಿಟ್ರೆ ಇವ್ರ ಹೆಂಗ್ರಿ ಬದುಕ್ಬೇಕು? ಇವ್ರ ಏನ್ರಿ ತಿನ್ಬೇಕು? ನಮಗೆ ಫ್ರೀ ಎಜುಕೇಶನ್ ಕೊಡೋರು ಯಾರು? ನಮ್ ಸರ್ಕಾರಿ ಶಾಲೆ ಅಲ್ವಾ?